ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಜಿಮ್ ಸೀನನ ಮುಂದೆ ಪಿಂಕಿ ನೀಚು ಬಣ್ಣವನ್ನ ಬಯಲು ಮಾಡುವುದಕ್ಕೆ ಇಲ್ಲಿ ಶಿವಣ್ಣ ಮುಂದಾದ್ರ. ಇಲ್ಲಿ ಪಿಂಕಿಯನ್ನ ಆ ಒಂದು ಪೂಜೆಗೆ ಕರೆದ್ರ. ಏನಾಯ್ತು ಏನ್ ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಹೆಂಡತಿ ಗುಂಡಮ್ಮ ಗಂಡನ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾಳೆ. ಆದ್ರೆ ಜಿಮ್ ಸೀನನಿಗೆ ಗುಂಡು ಕಂಡ್ರೆ ಆಗೋದಿಲ್ಲ. ಗುಂಡನ ಒಂದು ಸ್ನೇಹಿತಿಯಾಗಿ ನೋಡ್ತಾನೆ ಅಷ್ಟೇ ಹೊರತು ಹೆಂಡತಿ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಇಲ್ಲಿ ಗುಂಡುವನ್ನ ಮದುವೆ ಆಗಬೇಕು ಅನ್ನೋ ಆಲೋಚನೆ ಇಲ್ಲದೆ ಇದ್ದಂಥ ಜಿಮ್ ಸೀನನ ಬದುಕಲ್ಲಿ ಗುಂಡು ಹೆಂಡತಿಯಾಗಿ ಬರ್ತಾಳ. ಮಾದಪ್ಪ ಮಾವ ಅಂತೂ ಗುಂಡು ಮದುವೆ ನಿಲ್ಲುವ ಸಮಯದಲ್ಲಿ ಗುಂಡುವನ್ನ ಜಿಮ್ ಸೀನನಿಗೆ ಕೊಟ್ಟು ಮದುವೆ ಮಾಡಿಸ್ತಾರ. ಇಲ್ಲಿ ಗುಂಡು ಚೆನ್ನಾಗಿದ್ದಾಳೆ ಅಂತ ಮನೆಯವ್ರು ಎಲ್ಲರೂ ಕೂಡ ಅನ್ಕೊಂಡಿರ್ತಾರೆ. ಆದರೆ ಒಂದು ದಿನ ದೇವಸ್ಥಾನದಲ್ಲಿ ಜಿಮ್ ಸೀನ ಪಿಂಕಿಗೆ ತಾಳಿ ಕಟ್ಟೋಕೆ ಹೋದಾಗ ಶಿವಣ್ಣ ಅಲ್ಲಿ ಬಂದದೆ ಮದುವೆಯನ್ನ ನಿಲ್ಲಿಸಿದ್ದ. ಜಿಮ್ ಸೀನನ್ನ ಮನೆ ಕರ್ಕೊಂಡು ಬಂದಿದ್ದೆ ಜಿಮ್ ಸೀನ ತಂದೆ ಮಾದಪ್ಪ ಮಾವನ ಮುಂದೆ ಇಂಥ ಒಂದು ಬೆಟ್ಟದಂತ ಇರೋಳ್ನ ನನಗೆ ಮದುವೆ ಮಾಡಿಸಿದ್ಯಲ್ಲ, ಇವಳ ಜೊತೆ ಸಂಸಾರ ಮಾಡಬೇಕಾ, ಇವಳು ನನ್ನ ಹೆಂಡತಿ ಅಂತ ಒಪ್ಕೋಬೇಕಾ ಅಂತ ಹೇಳಿ ಗುಂಡು ಕಂಡ್ರೆ ಇಷ್ಟ ಇಲ್ಲ ಅನ್ನೋ ವಿಷಯವನ್ನ ಪಟಾಬಯಲು ಮಾಡ್ತಾರ. ಈ ಒಂದು ವಿಷಯ ಕೇಳ್ಪಟ್ಟಂತ ಶಿವಣ್ಣ ಅಂದೇ ತನ್ನ ತಂಗಿ ಗುಂಡಮ್ಮನನ್ನ ಮನೆ ಕರ್ಕೊಂಡು ಹೋಗ್ಬಿಡ್ತಾರ. ಈ ಕ್ಷಣಕ್ಕೂ ಕೂಡ ಗುಂಡಮ್ಮನಿಗೆ ಗಂಡನ ಮನೆಯಲ್ಲೇ ಇರಬೇಕು ಅನ್ನುವ ಆಸೆ. ಆದ್ರೆ ಇಲ್ಲಿ ಅಣ್ಣ ಶಿವಣ್ಣ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಆತ ಕಡೆ ಮಾದಪ್ಪ ಮಾವ ಕೂಡ ತನ್ನ ಸೊಸೆಯನ್ನ ಮನೆ ಕರ್ಕೊಂಡು ಹೋಗ್ಲೇಬೇಕು ಅಂತ ಹೇಳಿ ಗತಾಯ ಪ್ರಯತ್ನ ಪಡುವುದಕ್ಕೆ ಶುರು ಮಾಡ್ಕೊಂಡೇ ಬಿಡ್ತಾರೆ. ಜೊತೆಗೆ ಅವರಿಗೆ ಒಂದು ಸತ್ಯ ಕೂಡ ಗೊತ್ತಾಗತ್ತಾ. ಇಲ್ಲಿ ಜಿಮ್ ಸೀನ ಇಷ್ಟಪಡ್ತಿರ್ತಕ್ಕಂಥ ಪಿಂಕಿ ಜಿಮ್ ಸೀನನ್ನ ನಿಜವಾಗ್ಲೂ ಕೂಡ ಇಷ್ಟಪಡ್ತಿಲ್ಲ. ಆಕೆಗೆ ಕಣ್ಣು ಇರುವುದು ನನ್ನ ಒಂದು ಆಸ್ತಿ ಮೇಲೆ ಹೊರತು ಆತನ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ ಅನ್ನೋದು ಮಾವಂಗೆ ಅಂದ್ರೆ ಮಾದಪ್ಪ ಮಾವಂಗೆ ಗೊತ್ತಾಗಿದ್ದೆ ತಡ ಆ ಒಂದು ವಿಷಯವನ್ನ ಪಾರು ಹತ್ರ ಹೇಳ್ತಾರೆ. ಅಲ್ಲಿವರೆಗೂ ಪಾರು ಗುಂಡಮ್ಮನನ್ನ ಅವರ ಮನೆ ಕಳಿಸ್ಬಾರ್ದು ಅಂತಾನೆ ಇದ್ರು. ಆದ್ರೆ ಯಾವಾಗ ವಿಷಯ ಗೊತ್ತಾಯ್ತು ಇಲ್ಲಿ ಪಾರು ನಿರ್ಧಾರ ಬದಲಾಗುತ್ತೆ. ಶಿವಣ್ಣನ ಮನಸ್ಸನ್ನ ಬದಲಾಯಿಸ್ತಾಳೆ. ಕೊನೆಗೂ ಕೂಡ ಇಲ್ಲಿ ಗುಂಡುವನ್ನ ಮಾದಪ್ಪ ಮಾವ ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗೋಕ್ಕೂ ಮುನ್ನ ಮಾದಪ್ಪ ಮಾವ ಹಾಲಿನ ಮೇಲೆ ಪ್ರಮಾಣ ಮಾಡಿರ್ತಾರೆ, ನನ್ನ ಸೊಸೆಗೆ ಅಲ್ಲಿ ತೊಂದರೆ ಆಗದಿರುವ ಹಾಗೆ ನೋಡ್ಕೋತೀನಿ ಅಂತ. ಇಲ್ಲಿ ಪಾರು ಕೂಡ ಹೇಳಿರ್ತಾಳೆ, ನಾನು ಜಿಮ್ ಸೀನನ ಜೊತೆ ಅವಳು ಚೆನ್ನಾಗಿ ಬದುಕೋ ರೀತಿ ಮಾಡ್ತೀನಿ, ಜಿಮ್ ಸೀನ ಅವಳನ್ನ ಹೆಂಡತಿ ಅಂತ ಒಪ್ಕೋತಾನೆ, ಆ ರೀತಿ ಆದಷ್ಟು ಬೇಗ ಮಾಡ್ತೀನಿ ಅಂತ. ಅದೇ ಒಂದು ಪ್ರಯತ್ನವಾಗಿ ಇಲ್ಲಿ ಪಿಂಕಿ ಮನೆಗೆ ತನ್ನ ನಾದ್ನಿಯರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪಿಂಕಿಗೆ ಆವಾಜ್ ಹಾಕ್ತಾರೆ, ಪಿಂಕಿಯನ್ನ ಹೆದರಿಸ್ತಾರೆ. ಇನ್ನು ಮುಂದೆ ಜಿಮ್ ಸೀನನ ಬದುಕಲ್ಲಿ ಬರಬಾರ್ದು ಅಂತಾರೆ. ಅದು ಯಾವುದಕ್ಕೂ ಕೂಡ ಬಗ್ಗೋದೇ ಇಲ್ಲ ಅಲ್ಲಿ ಪಿಂಕಿ. ಆಗ ಅಮ್ಮ ಶಾರದಾ ಎಂಟ್ರಿ ಕೊಟ್ಟಿದ್ದೆ ಕಪ್ಪಾಳಕ್ಕೆ ಬಾರಿಸಿ ಸರಿಯಾಗಿ ಬುದ್ಧಿ ಕಲಿಸ್ತಾರ. ನಂತರ ಇಲ್ಲಿ ಶಾರದಮ್ಮನ ಒಂದು ಪರಿಸ್ಥಿತಿಯನ್ನು, ಅವರು ಅನುಭವಿಸಿದಂಥ ಕಷ್ಟವನ್ನು ಎಲ್ಲವನ್ನ ಕೂಡ ಒಂದು ದಿನ ಹೆಣ್ಮಕ್ಳು ಮುಂದೆ ನಿಂತು ಪಾರು ಹೇಳಿದಾಗ ಆಕೆ ಯಾರು ಅಂತ ಹೇಳಿ ಹೆಣ್ಮಕ್ಳಿಗೆ ಅನಿಸುತ್ತೆ. ಬಿಕಾಸ್ ಅವರು ಅವರ ಕಥೆಯನ್ನು ಕೇಳಿ ಅಷ್ಟು ಮರಗಿಬಿಟ್ಟಿರ್ತಾರೆ. ಆಗ ಅವ್ರಿಗೆ ಗೊತ್ತಾಗೋದು ಅದು ಬೇರೆ ಯಾರೂ ಅಲ್ಲ, ತನ್ನ ತಾಯಿ ಅಂತಕ್ಕಂಥದ್ದು. ತನ್ನ ತಾಯಿ ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಅಮ್ಮನನ್ನು ಅಮ್ಮ ಅಂತ ಅಪ್ಕೋತಾರೆ. ಅಲ್ಲಿವರೆಗೂ ಕೂಡ ಅಮ್ಮನನ್ನು ಅಮ್ಮ ಅಂತ ಕರೀದೇ ಇರ್ತಕ್ಕಂಥ ಮಕ್ಕಳು ಇವತ್ತು ಅಮ್ಮನನ್ನು ಅಪ್ಕೊಂಡು ಕಣ್ಣೀರು ಹಾಕಿದ್ದನ್ನು ಶಿವಣ್ಣ ನೋಡ್ಬಿಡ್ತಾರೆ. ಶಿವಣ್ಣ ನೋಡಿದ್ದೆ, ಇಷ್ಟು ದಿನ ನನ್ನ ತಂಗಿಯರೇ ಜೀವನ ಅನ್ಕೊಂಡಿದ್ದೆ, ಆದರೆ ಇವತ್ತು ನನ್ನ ತಂಗಿಯರು ನನ್ನನ್ನು ಬಿಟ್ಟು ಅಮ್ಮನ ಒಪ್ಕೊಂಡ್ಬಿಟ್ರು ಅಂತ ಹೇಳಿದಾಗ ಇಲ್ಲಿ ಅಣ್ಣನ ಮನಸ್ಸಿಗೆ ನೋವು ಮಾಡೋದಕ್ಕೆ ಇಷ್ಟಪಡದೆ ಇರ್ತಕ್ಕಂಥ ತಂಗಿಯರು ಅಣ್ಣನ ಹತ್ರ ಬಂದು ದಯವಿಟ್ಟು ಕ್ಷಮಿಸ್ಬಿಡೋಣ, ನಾವು ಅವ್ರನ್ನ ಒಪ್ಕೊಂಡಿಲ್ಲ, ನೀನೇ ಕಲಿಸಿರ್ತಕ್ಕಂಥ ಪಾಠ ಅಲ್ವಾ ಮನುಷ್ಯತ್ವ, ಕಾಳಜಿ ಎಲ್ಲ ಕೂಡ. ಅದೇ ರೀತಿ ಅವರು ಅನುಭವಿಸಿದಂಥ ಕಷ್ಟ ಕೇಳಿ ಮನಸ್ಸು ಮರೆತು ಅಷ್ಟೇ ಮನುಷ್ಯತ್ವ ತೋರಿಸಿದ್ವಿ ಹೊರತು ಅವರನ್ನ ಅಮ್ಮ ಅಂತ ಒಪ್ಕೊಂಡಿಲ್ಲ ಅಂತ ಹೇಳಿ ಅಣ್ಣನ ಸಮಾಧಾನ ಮಾಡ್ತಾರೆ. ಈ ಕಡೆ ರತ್ನ ಬಂದಿದ್ದೆ, ಎಲ್ರಿಗೂ ಇನ್ನು ಮುಂದೆ ನಾವು ಅಮ್ಮನ ಇಷ್ಟಪಡೋದು, ಅವ್ರ ಜೊತೆ ಮಾತಾಡೋದು ಬೇಡ, ಅಣ್ಣನ ಮನಸ್ಸಿಗೆ ಹರ್ಟ್ ಆಗುತ್ತೆ ಅನ್ನೋ ಮಾತನ್ನ ಪಾರು ಮತ್ತೆ ಅಪ್ಪ ಅಮ್ಮ ಕೇಳಿದ್ದ. ಇಲ್ಲಿ ಅಪ್ಪ ಅಂತೂ ಹೋಗೋಣ ಬಾ ಶಾರದಾ, ಇವ್ರು ಯಾವತ್ತೂ ಒಪ್ಕೊಳ್ಳಲ್ಲ ನಿನ್ನ ಅಂತ ತುಂಬ ವಿಚಾರ ಮಾಡ್ಕೊಂಡು ಹೇಳ್ತಾರೆ. ಈ ಕಡೆ ಪಾರು ಏನದಲ್ಲ ರತ್ನ ಯಾಕೆ ರೀತಿ ಮಾತಾಡ್ತಿದ್ರ ಅಂದಾಗ, ಅಯ್ಯೋ ಅದಕ್ಕೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಅಣ್ಣನ ಮುಂದೆ ಈ ರೀತಿ ಮಾತಾಡೋದು ಪ್ರೀತಿಸೋದು ಬೇಡ, ಅಣ್ಣಂಗೆ ಕಾಣ್ದಾಗಿರೋಣ ಅಂತ ಹೇಳಿದ್ದು. ನೋಡಿದ್ರಲ್ವಾ ಅಣ್ಣ ಯಾವ ರೀತಿ ಬೇಜಾರು ಮಾಡ್ಕೊಂಡ ಅಂತ ಅಂದಾಗ, ಅಯ್ಯೋ ನನ್ನ ಜೀವನ ಹೊಟ್ಟೋಗಿತ್ತು ಒಂದು ಕ್ಷಣ ಅಂತ ಪಾರು ಹೇಳ್ತಾರೆ. ಕೊನೆಗೂ ಕೂಡ ಮಕ್ಕಳು ಎಲ್ಲರೂ ಕೂಡ ಅಮ್ಮನ ಒಪ್ಕೊಂಡಿದ್ದಾಗಿದೆ, ಬಟ್ ಅಣ್ಣನ ಮುಂದೆ ತೋರಿಸ್ತಾ ಇಲ್ಲ. ಈ ಕಡೆ ಗುಂಡಮ್ಮ ಎಲ್ಲರೂ ಕೂಡ ಅಮ್ಮನ ಕೈಯಿಂದ ಕೈತುತ್ತನ್ನ ತಿನ್ನಬೇಕು ಅಂತ ಆಸೆ ಪಡ್ತಾರೆ. ಆದರೆ ಶಿವಣ್ಣನ ಮುಂದೆ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಶಿವಣ್ಣ ಸ್ನಾನಕ್ಕೆ ಹೋಗಿದ್ದಾಗ ಅಪ್ಪ ಶಿವಣ್ಣ ಬರೋದನ್ನೇ ಕಾಯ್ತಾ ನಿಂತ್ಕೊಂಡು ಇಲ್ಲಿ ಮನೆ ಮಕ್ಕಳು ಎಲ್ರಿಗೂ ಕೂಡ ಅಮ್ಮ ಶಾರದಾ ಅವರು ಕೈತುತ್ತನ್ನ ತಿನ್ನಿಸ್ತಿರ್ತಾರೆ. ಅದರ ನಡುವೆ ಶಿವಣ್ಣ ಬರ್ತಿದ್ದಾಗೆ ಪಾರು ಕೈತುತ್ತನ್ನ ತಿನ್ನಿಸೋ ರೀತಿ
ನಾಟಕ ಮಾಡ್ತಾರೆ. ನಂತರ ಇಲ್ಲಿ ಶಾರದಾ ಅವರ ಮಕ್ಕಳು ಎಲ್ರಿಗೂ ಕೂಡ ತಾವೇ ಊಟವನ್ನು ತಿನ್ನಿಸ್ತಾರೆ. ಇದರಿಂದ ಮಕ್ಕಳು ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಈ ಕಡೆ ಗುಂಡಮ್ಮನ ಎಲ್ಲ ಜನಗಳು ಕೂಡ ಅಯ್ಯೋ ಪಾಪ ಅಂತ ಹೇಳಿ ಅನುಕಂಪ ತೋರಿಸ್ತಿದ್ದಾರೆ. ಆ ಒಂದು ವಿಷಯ ಗುಂಡಮ್ಮಂಗೆ ತುಂಬ ವಿಚಾರ ಮಾಡುತ್ತೆ. ಅದರಲ್ಲೂ ಕೂಡ ಮನೆ ಮಕ್ಕಳು ಎಲ್ಲರೂ ಕೂಡ ಸೊಸೆ ಸೇರಿಕೊಂಡು ಇಲ್ಲಿ ಗುಂಡಮ್ಮನ ಮನಸ್ಸನ್ನು ತಿಳಿ ಮಾಡ್ತಾರೆ. ತದನಂತರ ಇಲ್ಲಿ ಗುಂಡಮ್ಮನ ಕರ್ಕೊಂಡು ನಂಜನಗೂಡಿಗೆ ಹೋಗಿದ್ದಾರೆ ಮಾದಪ್ಪ ಅವರು. ಅದಕ್ಕೆ ಕಾರಣ ಗುಂಡಮ್ಮನ ಹೆಸರಿಗೆ ಇರೋ ಬರೋ ಎಲ್ಲ ಆಸ್ತಿ, ದುಡ್ಡು, ಒಡವೆ ಎಲ್ಲವನ್ನ ಕೂಡ ಬರಿಬೇಕು ಅನ್ನೋದು ಮಾದಪ್ಪ ಅವರ ಪ್ಲಾನ್ ಆಗಿರತ್ತೆ. ಅದನ್ನೇ ಆಲ್ರೆಡಿ ಶಿವಣ್ಣ ಹತ್ರ ಕೂಡ ಹೇಳಿರ್ತಾರೆ. ಶಿವಣ್ಣ ಬೇಡ ಅದೆಲ್ಲ ಅಂತ ಹೇಳಿದಾಗ ನನ್ನ ಸೊಸೆಯ ಮನೆಯಲ್ಲಿ ನೆಮ್ಮದಿ ಆಗಿರಬೇಕು ಅಂದರೆ ಖಂಡಿತವಾಗ್ಲೂ ಅವಳಿಗೆ ಇದನ್ನೆಲ್ಲ ನಾನು ಬರೀಲೇಬೇಕಾಗತ್ತೆ ಅಂತ ಹೇಳಿದ್ದೆ ಇಲ್ಲಿ ಬರೆಯೋದಕ್ಕೆ ಮುಂದಾಗ್ತೀನಿ ಅಂತ ತಿಳಿಸಿರ್ತಾರೆ. ಆಗ ಶಿವಣ್ಣ ಖಂಡಿತ ಜಿಮ್ ಸೀನನ್ನು ಬದಲಾಯಿಸೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಮಾದಪ್ಪ ಮಾವಂಗೆ ಮಾತು ಕೊಟ್ಟಿರ್ತಾರೆ. ಈ ಕಡೆ ಸೊಸೆಗೆ ತನ್ನ ಹೆಸರಿಗೆ ಆಸ್ತಿ ಎಲ್ಲ ಕೂಡ ಬರೀತಿದ್ದಾರೆ ಅನ್ನೋ ವಿಷಯ ಗೊತ್ತೇ ಇಲ್ಲ. ಹಾಗಾಗಿ ಆಕೆ ಹೋಗ್ತಿದ್ದಾಗನೇ ಸ್ನೇಹಿತರು ಬಂದು ಎಲ್ಲ ಕರ್ಕೊಂಡು ಹೋಗಿದ್ದೆ ನಿನ್ನ ಸೊಸೆನ ಅಂತ ಮಾದಪ್ಪ ಮಾವ ಕೇಳ್ತಾರೆ. ಮಾದಪ್ಪ ಮಾವನ್ನ ಕೇಳ್ತಾರೆ. ಆಗ ಮಾದಪ್ಪ ಮಾವ ನನ್ನ ಸೊಸೆಗೆ ಇಡೀ ಆಸ್ತಿಯನ್ನೇ ಬರೆದು ಕೊಟ್ಬಿಟ್ಟೆ ನಾನು ಅಂತ ಹೇಳಿದಾಗ ಹೌದಾ, ಇಡೀ ಆಸ್ತಿ ಸೊಸೆ ಹೆಸರು ಬರ್ದು ಕೊಟ್ಬಿಟ್ಯಾ ಮಗನ ಇಟ್ಕೊಂಡು ಅಂತ ಹೇಳಿದಾಗ ನನ್ನ ಮಗ ನಾವು ನೆಂತವನು ಅಂತ ಗೊತ್ತಿದೆ ಅಲ್ವಾ, ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಇದೇ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಮಾದಪ್ಪ ಮಾವ. ಇದನ್ನು ಪಿಂಕಿಯ ತಂದೆ ಕೇಳಿಸ್ಕೊಂಡ್ಬಿಡ್ತಾರೆ. ಕೇಳಿಸ್ಕೊಂಡಿದ್ದೆ ಏನಪ್ಪ ಇದು ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಹೊಡಿತದ, ಜಿಮ್ ಸೀನನಿಂದ ನನ್ನ ಮಗಳು ಬಿದ್ದಿದ್ದೆ ಅವನ ಆಸ್ತಿಗೋಸ್ಕರ, ಈಗ ಅವನ ಹತ್ರ ಆಸ್ತಿನೇ ಇಲ್ಲ, ಇಡೀ ಆಸ್ತಿ ಎಲ್ಲ ಗುಂಡಮ್ಮನ ಹೆಸ್ರಿಗೆ ಆಗ್ಬಿಟ್ಟಿದೆಯಲ್ಲ ಅಂತ ಅಂದ್ಕೊಂಡು ಅವ್ರಿಗೆ ತುಂಬ ಅಂದರೆ ತುಂಬ ಕೋಪ ಸಿಟ್ಟು ಬಂದ್ಬಿಡುತ್ತೆ. ಈ ಕಡೆ ಮನೆಗೆ ಬಂದಂಥ ಮಾದಪ್ಪ ಮಾವ ಯಾರಾದ್ರ ಕೂಡ ಒಂದು ವಿಷಯವನ್ನು ಹೇಳೋದೇ ಇಲ್ಲ. ಮನೆಗೆ ಪುರೋಹಿತರನ್ನ ಕರೆಸ್ತಾರೆ. ಪುರೋಹಿತರನ್ನ ಕರೆದ ಈ ಮನೆಯಲ್ಲಿ ಬರೀ ರಾಧ ಅಂತ ಇವುಗಳೇ ಆಗ್ತಿದೆ, ನೆಮ್ಮದಿನೇ ಇಲ್ಲ, ದಯವಿಟ್ಟು ಶಾಂತಿ ನೆಲೆಸೋದಕ್ಕೆ ಏನಾದರೂ ಹೇಳಿ ಅಂತ ಹೇಳಿದಾಗ ಈ ಮನೆಯಲ್ಲಿ ಒಂದು ಶಾಂತಿ ಹೋಮವನ್ನು ಮಾಡಿಸಿ ಖಂಡಿತ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸರಿ ಆಯಿತು ಅಂತ ಹೇಳಿದ್ದೆ ಮಾದಪ್ಪ ಮಾವ ಮನೆಯಲ್ಲಿ ಶಾಂತಿ ಹೋಮವನ್ನು ಮಾಡಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾರೆ. ಶಿವಣ್ಣನಿಗೆ ಕಾಲ್ ಮಾಡಿದ್ದೆ, ನಾಳೆ ಮನೆಯಲ್ಲಿ ಶಾಂತಿ ಹೋಮ ಇದೆ, ನೀವು ಎಲ್ಲರೂ ಕೂಡ ಬರಲೇಬೇಕು ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಶಿವಣ್ಣ ಎಲ್ಲರೂ ಕೂಡ ಆ ಒಂದು ಮನೆಗೆ ಶಾಂತಿ ಹೋಮಕ್ಕೆ ಹೋಗೋದಕ್ಕೆ ಸಿದ್ಧತೆ ಮಾಡ್ಕೋತಾರೆ. ಅಲ್ಲಿ ಗುಂಡಮ್ಮ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೋತಾ ಇರ್ತಾರೆ. ಮನೆಗೆ ಕೊನೆಗೂ ಕೂಡ ಶಿವಣ್ಣ ಇಡೀ ಕುಟುಂಬ ಪಾರು ಸಮೇತ ಅಕ್ಕ ತಂಗಿ ಸಮೇತ ಅಲ್ಲಿಗೆ ಬರುತ್ತೆ. ಈ ಕಡೆ ಜಿಮ್ ಸೀನಾ ಹೊರಗಡೆ ಬರೋದಕ್ಕೂ ಒಂದೇ ಆಗತ್ತೆ. ಯಾರದು ಅಂತ ಹೇಳಿ ಸೀನನ್ನ ರಶ್ಮಿ ಕೇಳಿದಾಗ ಯಾರೋ ಗೊತ್ತು ಗುರಿ ಇಲ್ದಿದ್ದವ್ರು ಬಂದಿದ್ದಾರೆ ಅಂತ ಹೇಳ್ತಾರೆ. ಆದರೂ ಕೂಡ ಬೇಜಾರು ಮಾಡ್ಕೊಳ್ತಾ ಇರ್ತಕ್ಕಂಥ ಶಿವಣ್ಣ ಎಲ್ರಿಗೂ ಕೂಡ ಒಳಗಡೆ ಹೋಗಿ ನಾನು ಬರ್ತೀನಿ ಅಂತ ಹೇಳಿ ಕಳಿಸಿ ಜಿಮ್ ಸೀನನ್ನ ಕರ್ಕೊಂಡು ಬರ್ತಾರೆ. ಸೀನಾ ಬಾಯಿಲಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ, ನನಗೆ ನಿನ್ನ ಜೊತೆ ಮಾತಾಡೋದಿಲ್ಲ ಅಂತ ಸೀನಾ ಹೇಳ್ತಾ ಇದ್ರು, ನಿನ್ನ ಜೊತೆ ಮಾತಾಡಲೇಬೇಕು ಅಂತ ಹೇಳ್ತಾರೆ. ಪಿಂಕಿ ಕಾಲ್ ಮಾಡು ಅಂತ ಹೇಳ್ತಾರೆ. ಬಟ್ ಕಾಲ್ ಮಾಡೋದಕ್ಕೆ ಸೀನಾ ಮುಂದಾಗೋದಿಲ್ಲ. ಆದರೂ ಕೂಡ ಒತ್ತಾಯ ಮಾಡಿದೆ, ಕಾಲ್ ಮಾಡಿಸ್ತಾರೆ. ಆಗ ಏನಿದು ಸೀನಾ, ನೀನು ಕಾಲ್ ಮಾಡಿದ್ಯಾ, ಏನು ನನ್ನನ್ನು ಭೇಟಿ ಮಾಡಬೇಕು ಅಂದ್ಕೊಂಡಿದ್ಯಾ, ಮೀಟ್ ಮಾಡಬೇಕಾ, ಎಲ್ಲಕ್ಕೆ ಬರಬೇಕು ಹೇಳು ಅಂತ ಪಿಂಕಿ ಕೇಳ್ತಿದ್ದಾಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ಸೀನಾ ಭೇಟಿ ಮಾಡಬಾರ್ದು, ನಿಮ್ಮ ನಡುವೆ ಯಾವುದೇ ಸಂಪರ್ಕ ಕೂಡ ಇರಬಾರ್ದು ಅಂತ ಹೇಳಿ ಶಿವಣ್ಣ ಇಲ್ಲಿ ಪಿಂಕಿಗೆ ಆವಾಜ್ ಹಾಕ್ತಿದ್ದಾರೆ. ಆದರೂ ಕೂಡ ಇಲ್ಲಿ ಪಿಂಕಿ ಪೂಜೆಗೆ ಎಂಟ್ರಿ ಕೊಟ್ಟಿದ್ದೆ. ಜಿಮ್ ಸೀನನ್ನ ಬದುಕಲ್ಲಿ ಬರೋದಕ್ಕೆ ಸ್ಕೆಚನ್ನು ಮಗದೊಮ್ಮೆ ಹಾಕೋದಕ್ಕೆ ಮುಂದಾಗ್ತಾಳ. ಏನಾಗಬಹುದು ಪೂಜೆಯ ದಿನ ಇಲ್ಲಿ ರಶ್ಮಿ ಹೆಸರಿಗೆ ಇಡೀ ಆಸ್ತಿ ಬರ್ತಿದ್ದಾರೆ ಅನ್ನೋ ವಿಷಯ ಕೂಡ ಜಿಮ್ ಸೀನನಿಗೆ ಗೊತ್ತಾಗ್ಬಿಡತ್ತಾ. ಜೊತೆಗೆ ಇಲ್ಲಿ ಪಿಂಕಿ ತನ್ನ ಬದುಕಲ್ಲಿ ಬಂದಿರೋದೇ ಆ ಆಸ್ತಿ ಕಾರಣಕ್ಕೆ ಅನ್ನೋ ವಿಷಯ ಕೂಡ ಬೈಲಾಗತ್ತಾ. ಏನಾಗತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.